ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ BIECನಲ್ಲಿ ಇಂಟೆಕ್ಸ್ 25 ನಡೀತಾ ಇದೆ. ಇದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಯೂಸ್ಫುಲ್ ಮತ್ತು ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ನಾವು ತಿಳ್ಕೊಳ್ಳೋಣ. ಈ ಇಂಟೆಕ್ಸ್ ಬಂದು ಫ್ರೆಂಡ್ಸ್ ವೆರಿ ಬಿಗ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಎಕ್ಸಿಬಿಷನ್ ಅಂತ ಹೇಳ್ಬೋದು. ಇದು January 23, 2025 ಸ್ಟಾರ್ಟ್ ಆಗಿದೆ. ಸೊ ಇದು ಇದು 29th Jan 2025ವರೆಗೂ ಈ ಎಕ್ಸಿಬಿಷನ್ ನಡೆಯುತ್ತೆ. ಇದು ಲೊಕೇಶನ್ ಎಲ್ಲಿ ಅಂದರೆ ಇದು BIEC ಮಾಧವರ ಬ್ಯಾಂಗ್ಳೂರಲ್ಲಿ ಇದು ನಡೀತಾ ಇದೆ. ಫ್ರೆಂಡ್ಸ್, ನಾವು ಈ BIECಗೆ ವಿಸಿಟ್ ಮಾಡಬೇಕು ಅಂದರೆ ನಾವು ಕ್ಯಾಬಲ್ಲಿ ಬರ್ಬೋದು, ಮತ್ತು ಬಸ್ ವ್ಯವಸ್ಥೆಯೂ ಇದೆ, ಹಾಗೆ ಮೆಟ್ರೋ ವ್ಯವಸ್ಥೆಯೂ ಕೂಡ ಇದೆ ಫ್ರೆಂಡ್ಸ್. ಮೆಜೆಸ್ಟಿಕ್ಕಿಂದ ಟುವರ್ಡ್ಸ್ ನೆಲಮಂಗಲ ಸೈಡು ಇದು BIEC ಬರುತ್ತೆ ಫ್ರೆಂಡ್ಸ್. ಬಸ್ಸು ಮತ್ತು ನಾವು ಕಾರಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ತುಂಬ ರಿಸ್ಕ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಹೆವಿ ಟ್ರಾಫಿಕ್ ಜಾಮ್ ಇರುತ್ತೆ ಫ್ರೆಂಡ್ಸ್. ನೀವು 10-15 ನಿಮಿಷ ಹೋಗುವಷ್ಟು ಟೈಮು ಇಲ್ಲಿ ನೀವು ಅಲ್ಲಿಗೆ ರೀಚ್ ಆಗಬೇಕು ಅಂದರೆ ನಿಮಗೆ 1.5 ಟೈಮ್ ಹಿಡಿಯುತ್ತೆ. ಸೊ ಅದರಿಂದ ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ BIECಗೆ ಮೆಟ್ರೋ ವ್ಯವಸ್ಥೆ ಇದೆ. ಮೆಟ್ರೋನ ನೀವು ಆರಾಮಾಗಿ ಪ್ರಿಫರ್ ಮಾಡ್ಬೋದು. ಮೆಜೆಸ್ಟಿಕ್ಕಿಂದ ಮೆಟ್ರೋದಲ್ಲೇ ಆರಾಮಾಗಿ BIEC ಬಂದು ಸೇರ್ಬೋದು ಫ್ರೆಂಡ್ಸ್. ನೀವು ಎಕ್ಸಿಬಿಷನ್ ಒಳಗಡೆ ಎಂಟ್ರಿ ಆಗಬೇಕು ಅಂದರೆ ಫಸ್ಟು ರಿಜಿಸ್ಟ್ರೇಷನ್ ಮಾಡಬೇಕು. ನೀವು ಎಂಟ್ರಿ ಆದ ತಕ್ಷಣ ಎಂಟ್ರೆನ್ಸಲ್ಲೇ ಕೌಂಟರ್ 1, ಕೌಂಟ್ರ್ 2, ಕೌಂಟ್ರ್ 3 ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಆಫ್ಲೈನು ಇದೆ, ಹಾಗೆ ಆನ್ಲೈನ್ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬೋದು ಫ್ರೆಂಡ್ಸ್. ಆನ್ಲೈನ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಏನಂದರೆ ನೀವು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ, ಕ್ಯೂ ಅಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು. ಇಲ್ಲ ಅಂದರೆ ಓಕೆ, ನೀವು ಏನಾದ್ರು ಒಂದು ಆಧಾರ್ ಪ್ರೂಫ್ ಏನಾದ್ರು ತೋರಿಸಿದ್ರೆ ಅಥವಾ ನಿಮ್ಮ ಕಂಪ್ನಿ ಡೀಟೇಲ್ಸ್ ID ಕಾರ್ಡ್ ಆ ಥರ ಏನಾದರೂ ತೋರಿಸಿದ್ರೆ ಆಫ್ಲೈನಲ್ಲೇ ಅಲ್ಲೇ ಸ್ಪಾಟಲ್ಲೇ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಫ್ರೆಂಡ್ಸ್, ಇದೊಂದು ಲಾರ್ಜೆಸ್ಟ್ ಮೆಷಿನ್ ಟೂಲ್ಸ್ ಎಕ್ಸಿಬಿಷನ್ ಆಗಿರೋದ್ರಿಂದ ಈ ಎಕ್ಸಿಬಿಷನ್ಗೆ ಹೆಚ್ಚು ಕಡಿಮೆ 10 ಲಕ್ಷಕ್ಕೂ ಹೆಚ್ಚು ವಿಸಿಟರ್ಸು ಇಲ್ಲಿ ವಿಸಿಟ್ ಮಾಡ್ತಾರೆ ಅಂತ ಹೇಳ್ಬೋದು. ಇದು ನಾವು ಓವರಾಲ್ ಗ್ಲೋಬಲಿ ಪಾರ್ಟಿಸಿಪೇಷನ್ಸ್ ತೊಗೊಂಡ್ರೆ ಮೋರ್ ದೆನ್ 23 ಕಂಟ್ರೀಸು ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಮತ್ತು 1000ಕ್ಕೂ ಹೆಚ್ಚು ಕಂಪ್ನಿಗಳು ಈ ಇಂಟೆಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದೆ ಫ್ರೆಂಡ್ಸ್. ಇದು ಒಂದು ಬಿಗ್ ಎಕ್ಸಿಬಿಷನ್ನು. ಖಂಡಿತ ನೀವು ಒಂದು ಸರಿ ಫ್ರೀ ಮಾಡಿಕೊಂಡು ವಿಸಿಟ್ ಮಾಡಿ. ಫ್ರೆಷರ್ಸ್ ಆಗ್ಬೋದು, ಅಥವಾ ಇವಾಗ ಹೊಸದಾಗಿ ಜಾಬ್ ಸ್ಟಾರ್ಟ್ ಮಾಡಿರೋರ್ಬೋದು. ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ನೀವು ಸಾಕಷ್ಟು ನಾಲೆಡ್ಜನ್ನ ಗೈನ್ ಮಾಡ್ಬೋದು. ನೀವಿಲ್ಲಿ ಓನ್ಲಿ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಅಲ್ಲದೇ ಬೇರೆ ಬೇರೆ ದೇಶಗಳಲ್ಲಿ ಅವರು ಹೊಸ ಟೆಕ್ನಾಲಜಿಗಳನ್ನ ಉಪಯೋಗಿಸಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋವಂಥ ಮಿಷನ್ಸ್ನ ನೀವು ಇಲ್ಲಿ ನೋಡ್ಬೋದಾಗಿದೆ. ನನಗೆ ಆ್ಯಕ್ಚುಲಿ ನಾನಿದ್ದು ಸ್ಟಾಲ್ ಬಂದು ಫಾರಿನ್ MNC ಕಂಪ್ನಿ ಆಗಿರೋದ್ರಿಂದ ಆಲ್ಮೋಸ್ಟ್ ಇಲ್ಲೆಲ್ಲ ಫಾರಿನ್ ಕಂಪ್ನೀಸೇ ನಾನು ಶೂಟ್ ಮಾಡಿರೋದು. ಇವೆಲ್ಲ ನೋಡಿ ಎಷ್ಟು ಡಿಫ್ರೆಂಟ್ ಮಿಷನ್ಸ್ ಇದೆ, ಎಷ್ಟು ಅಡ್ವಾನ್ಸ್ ಇದೆ. ಇದೆಲ್ಲ ತುಂಬ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೆಲ್ಲ ತುಂಬ ಚಿಕ್ಕ ಮಿಷನ್ಸು. ಇನ್ನೂ ತುಂಬ ದೊಡ್ಡ ಮಿಷನ್ಸ್ ಇದೆ, ಮತ್ತು ರೋಬೋಟಿಕ್ ಮಿಷನ್ಸ್ ಇದೆ. ನನಗೆ ಆ್ಯಕ್ಚುಲಿ ಎಲ್ಲರಿಗೂ ಹೋಗಿ ನಾನು ಶೂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ನನಗೂ ಕೂಡ ನಮ್ಮ ಆಫೀಸಿನ ಇಂಟೆಕ್ಸ್ ಡ್ಯೂಟಿ ಇದ್ದಿದ್ದರಿಂದ ನಾನು ಎಲ್ಲ ಸ್ಟಾಲ್ಗೂ ಹೋಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ನನಗೆ ಸಾಧ್ಯವಾದಷ್ಟು ನಿಮಗೆ ತೋರಿಸ್ಬೇಕು ಅಂತ ಎಷ್ಟು ನನಗೆ ಸಾಧ್ಯವಾಗುತ್ತೋ ಅಷ್ಟು ಮಾತ್ರ ತುಂಬ ಮಿನಿಮಲ್ಲಾಗಿ ಶೂಟ್ ಮಾಡಿದ್ದೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಷ್ಟು ದೊಡ್ಡದಾಗಿದೆ. ಒಂದಿಷ್ಟು ಸಿಂಪಲಾಗಿ ಇಂಟೆಕ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದು 2 ಇಯರ್ಸ್ಗೊಂದು ಸರಿ ನಡೆಯೋ ಎಕ್ಸಿಬಿಷನ್ ಆಗಿರೋದ್ರಿಂದ ಇದು ನಮಗೊಂಥರ ಹಬ್ಬ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಮಗೊಂಥರ ಹಬ್ಬದ ಫೀಲಿಂಗ್ ಕೊಡುತ್ತೆ. ನೋಡ್ತಾ ಇದ್ದೀರಾ, ನಾನು ಮತ್ತು ನನ್ನ ಕೊಲೆಗಿದ್ದು ನಮಗೆ ಇದೊಂಥರ ನಾವು ಕಂಪ್ನಿ ಕೊಡೋ ನಮ್ಮದೊಂದು ಡ್ರೆಸ್ ಕೋಡ್ ಇರುತ್ತೆ. ಅದೇ ಥರ ನಾವು ಡ್ರೆಸ್ಸಸ್ನ ಹಾಕ್ಕೋಬೇಕು, ಮತ್ತು ಅದಕ್ಕೆ ತಕ್ಕಂಗೆ ಮೇಕಪ್ ಮಾಡ್ಕೊಂಡು ರೆಡಿ ಆಗಬೇಕು. ನಾವು ಇದು ನಾನು ಮತ್ತು ಧನು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಆ್ಯಂಡ್ ಕೊಲೀಗ್. ಸೊ ನಾವು ಹಾಗೆ ವಾಕ್ ಮಾಡ್ತಾ ನಾವೊಂದು ವಿಡಿಯೋ ಶೂಟ್ ಮಾಡಿದೆ. ನಮಗಿದೆಲ್ಲ ಒಂಥರ ತುಂಬ ಖುಷಿ ಕೊಡುತ್ತೆ. ನಾನು ಸಿಂಪಲಾಗಿ ಹೇಳಬೇಕು ಆಡು ಭಾಷೆಯಲ್ಲಿ ಅಂದರೆ, ನಮಗೆ ಊರಲ್ಲಿ ಜಾತ್ರೆ ಮತ್ತು ಹಬ್ಬಗಳು ನಡೆಯುತ್ತಲ್ಲ, ಆ ಫೀಲ್ ಬರುತ್ತೆ ನಮಗೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ಆಲ್ ಫೋರ್ ವಿಡಿಯೋಸು. ಎಷ್ಟು ಮಿಷನ್ಸ್ಗಳು ಇದೆ ನೋಡಿ, ಎಷ್ಟು ದೊಡ್ಡ ಮಿಷನ್ಸ್ಗಳಿದೆ. ಆ್ಯಕ್ಚುಲಿ ಇದು ನಾವು ಮಾರ್ನಿಂಗ್ ಬೆಳಗ್ಗೆ ಹೋದಾಗ ಶೂಟ್ ಮಾಡಿರೋದ್ರಿಂದ ಅಷ್ಟು ವಿಸಿಟರ್ಸ್ ಕಾಣಿಸ್ತಾ ಇಲ್ಲ.
ನಿಮಗೆ ಮಧ್ಯಾಹ್ನ ಆಗ್ತಾ ಆಗ್ತಾ ತುಂಬ ವಿಸಿಟರ್ಸ್ ಬರ್ತಾರೆ. ಫಸ್ಟ್ ಸ್ಟಾರ್ಟಿಂಗು ಕ ಆಲ್ 1 ಆ್ಯಂಡ್ ಆಲ್ 2 ಇರೋದ್ರಿಂದ ಮೆಜಾರಿಟಿ ವಿಸಿಟರ್ಸ್ ಬಂದು ಮಾರ್ನಿಂಗ್ ಫಸ್ಟ್ ಹಾಫಲ್ಲಿ ಆಲ್ 1 ಆ್ಯಂಡ್ ಆಲ್ 2ನಲ್ಲಿರ್ತಾರೆ. ಆಲ್ 3, 4 ಎಲ್ಲ ಅಲ್ಲೆಲ್ಲ ನೋಡಿಕೊಂಡು ಅವ್ರು ಲಾಸ್ಟಿಗೆ ಇಲ್ಲಿ ಬರಬೇಕು ಅಂದರೆ ಮಧ್ಯಾಹ್ನ 3 ಆಗುತ್ತೆ ಫ್ರೆಂಡ್ಸ್. ಆಲ್ ಫಸ್ಟ್ ಆ್ಯಂಡ್ ಸೆಕೆಂಡೇ ಅಷ್ಟು ಬಿಗ್ ಇದೆ. ನಮ್ಮದು ಫೋರ್ತಲ್ಲಿದೆ ಆ್ಯಕ್ಚುಲಿ. ಇದು ಫೋರ್ತ್ ಎಲ್ಲ ಫಾರಿನ್ ಕಂಪ್ನೀಸ್ ಮತ್ತು ಬಿಗ್ ಬಿಗ್ ಕಂಪ್ನೀಸ್ ಎಲ್ಲ ಈ ಕಡೆ ಬಂದಿರುತ್ತೆ. ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈಗ ನೋಡ್ತಿರೋ ಎಷ್ಟು ದೊಡ್ಡ ಮಿಷನ್ಸ್ ಇದೆ ನೋಡಿ. ಇದು ರೋಬೋಟಿಕ್ ಮಿಷಿನು. ಇಟ್ ಮೀನ್ಸ್ ಅದು ಇದು ABBದು ಅದೇ ಟೂಲ್ಸ್ನ ತೊಗೊಂಡು ಅದು ಗ್ರೈಂಡ್ ಆದಮೇಲೆ ಮತ್ತೆ ರಿಪ್ಲೇಸ್ ಮಾಡುತ್ತೆ ಆ ಥರ ಫ್ರೆಂಡ್ಸ್. ಆ್ಯಕ್ಚುಲಿ ಟೆಕ್ನಿಕಲಿ ನಾನು ಅಷ್ಟೊಂದು ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿಲ್ಲ. ಇದು ನೋಡ್ತಿದ್ದೀರಲ್ಲ ಎಷ್ಟು ದೊಡ್ಡದಾಗಿದೆ ನೋಡಿ ಮಿಷಿನ್ನು. ಹೀಗೆ ಫ್ರೆಂಡ್ಸ್ ನಿಮಗೆ ಡಿಫ್ರೆಂಟ್ ಮಿಷಿನ್ಸು ಎಲ್ಲ ಥರದ ಚಿಕ್ಕದ್ರಿಂದ ದೊಡ್ಡ ಟೈಪ್ ಮಿಷಿನ್ಸ್ವರ್ಗು ಕೂಡ ನಾವು ಇಲ್ಲಿ ನೋಡ್ಬೋದು. ನಾನು ಇನ್ಫ್ಲುಯೆನ್ಸ್ ಮಾಡೋದು ಈಗ ಹೊಸ್ದಾಗಿ ಯಾರೆಲ್ಲ ಎಜುಕೇಷನ್ ಮುಗಿಸಿದ್ದೀರ ಸ್ಟೂಡೆಂಟ್ಸು ಅವ್ರು ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಯಾವ್ಯಾವ ಕಂಪ್ನಿಗಳಿದೆ, ಯಾವ್ಯಾವ ಥರ ಮಿಷನ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನೀವು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಬೋದು. ಒಂದೊಂದು ಕಂಪ್ನಿ ಸ್ಟಾಲಲ್ಲಿ ಕೂಡ ಒಬ್ಬೊಬ್ಬರು ಎಕ್ಸಿಕ್ಯೂಟಿವ್ಸ್ ನಿಂತಿರ್ತಾರೆ. ಅವ್ರು ನಿಮಗೆ ಜಸ್ಟ್ ನೀವು ಅಲ್ಲಿ ಸ್ಟಾಲಿಗೆ ಎಂಟ್ರಿ ಅವ್ರ ಸ್ಟಾಲಿಗೆ ಎಂಟ್ರಿ ಕೊಟ್ಟರೆ ಸಾಕು. ಅವ್ರ ಬಗ್ಗೆ ನೀವು ಒಂದು ಕ್ವಶನ್ಸ್ ಕೇಳಿದರೆ ಸಾಕು, ಅವ್ರು ಕಂಪ್ಲೀಟಾಗಿ ಆ ಮಿಷನ್ಸ್ ಆ ಪ್ರಾಡಕ್ಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಬಿಡ್ತಾರೆ. ನೀವು ಇದರಿಂದಾಗಿ ಸಾಕಷ್ಟು ನಾಲೆಡ್ಜ್ನ ಗೇನ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೆ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ಕಂಪ್ನೀಸ್ ಇದೆ. ಸೊ ನಿಮ್ಮ ಎಜುಕೇಷನ್ ಲೆವೆಲ್ಗೆ ನೀವು ತಕ್ಕನಾಗಿ ನೀವು ಯಾವುದಾದ್ರೂ ಕಂಪ್ನಿನ ಸೆಲೆಕ್ಟ್ ಮಾಡ್ಬೋದು. ಅಂದರೆ ನೀವು ಆ ಕಂಪ್ನಿ ಬಗ್ಗೆ ತಿಳ್ಕೊಂಡೋಗಿ ನೀವು ಡೈರೆಕ್ಟ್ ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡಲಿಕ್ಕೆ ನಿಮಗೆ ಒಂದು ನಾಲೆಡ್ಜ್ ಬಂದಂಗೆ ಆಗುತ್ತೆ. ಹಾಗೆ ನೀವು ಈಗ ವರ್ಕ್ ಸ್ಟಾರ್ಟ್ ಮಾಡಿರೋರು ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ಸ್ವಲ್ಪ ಅದು ಟೆಕ್ನಿಕಲಿ ನಿಮಗೆ ನಾಲೆಡ್ಜು ಗೈನ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೀಗೆ ಮತ್ತು ಇನ್ನು ಸೀನಿಯರ್ಸ್ ಬಗ್ಗೆ ಹೇಳೋದೇ ಬೇಡ ಬಿಡಿ, ಅವ್ರಿಗಂತೂ ಗೊತ್ತೇ ಇರುತ್ತೆ. ಮತ್ತು ಎಲ್ಲರೂ ಅವ್ರವ್ರ ಕಂಪ್ನಿ ಸ್ಟಾಲ್ಸ್ ಇತ್ತಂದರೆ ಅವರಲ್ಲಿ ಇದ್ದೇ ಇರ್ತಾರೆ. ಈ ಎಕ್ಸಿಬಿಷನ್ ಇನ್ 3 ಡೇಸ್ ಅಷ್ಟೇ ಇರೋದು ಫ್ರೆಂಡ್ಸ್. 29th ನಡೆಯುತ್ತೆ. ಇನ್ನು ಯಾರೆಲ್ಲ ವಿಸಿಟ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಅವರು ಈ ವಿಡಿಯೋನ ಏನಾದರೂ ನೋಡಿದ್ರೆ ಇನ್ನು 29th ಇದೆ. ನೀವು ಆರಾಮಾಗಿ ವಿಸಿಟ್ ಮಾಡ್ಬೋದು. ರಿಜಿಸ್ಟ್ರೇಷನ್ ಎಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ ಆಗಲೇ. ರಿಜಿಸ್ಟ್ರೇಷನ್ ಎಲ್ಲ ನೀವು ಆಫ್ಲೈನ್ ಕೂಡ ಮಾಡ್ಕೋಬೋದು. ಆನ್ಲೈನಲ್ಲಿ ಸರ್ವರ್ ಬ್ಯುಸಿ ಇತ್ತು, ನೀವು ಮಾಡೋಕ್ಕಾಗಿಲ್ಲ ಅಂದರೆ ಆಫ್ಲೈನ್ ಡೈರೆಕ್ಟಾಗಿ ಹೋಗಿ BIC ಹೋಗಿ ಡೈರೆಕ್ಟಾಗಿ ಅಲ್ಲಿ ಕೌಂಟರ್ಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟ್ ರಿಜಿಸ್ಟರ್ ಮಾಡಿಕೊಂಡು ನೀವು ವಿಸಿಟ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಓನ್ ವೆಹಿಕಲಲ್ಲಿ ಹೋಗೋರ್ಗೆ ಒಂದು ಇನ್ಫಾರ್ಮೇಷನ್ ಅಂದರೆ ಈಗ ಕೆಲವೊಂದು ಕಂಪ್ನಿಗಳಲ್ಲಿ ಪಾಸ್ ತೊಗೊಂಡಿರ್ತಾರೆ. ಪಾಸ್ ತೊಗೊಂಡಿರೋ ವೆಹಿಕಲ್ಸ್ಗೆ ಸಪ್ರೇಟ್ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ನೀವು ಪಬ್ಲಿಕ್ ವಿಸಿಟ್ ಮಾಡೋದು ಮತ್ತು ವಿತೌಟ್ ಪಾಸ್ ನೀವು ವಿಸಿಟ್ ಮಾಡೋರಿಗೆ ಪಾರ್ಕಿಂಗ್ ಸಪ್ರೇಟಾಗಿರುತ್ತೆ. ಅಲ್ಲಿ ಸೆಕ್ಯೂರಿಟೀಸ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅವರು ಗೈಡ್ ಮಾಡ್ತಾರೆ ನಿಮಗೆ. ಸೊ ವಿತೌಟ್ ಪಾಸ್ ಎಲ್ಲಿ ಪಾರ್ಕ್ ಮಾಡಬೇಕು ಅಂತ. ಈವನ್ 2 ವೀಲರ್ ಆಗ್ಬೋದು ಅಥವಾ 4 ವೀಲರ್ ಆಗ್ಬೋದು. ಪಾರ್ಕಿಂಗ್ ಅದು ಬೇರೆಯೇ ಇದೆ. ಹಾಗೆ ಫ್ರೆಂಡ್ಸ್, ಇನ್ನು ನೀವು ಫುಡ್ ವಿಚಾರಕ್ಕೆ ಬಂದರೆ ನಿಮಗೆ ಅಲ್ಲಿ ಫುಡ್ ಕೋರ್ಟ್ಸ್ ಇದೆ. ನೀವು ಪೇ ಮಾಡಿಬಿಟ್ಟು ಅಲ್ಲಿ ನೀವು ಮಧ್ಯಾಹ್ನ ಲಂಚ್ ತೊಗೋಬೋದು, ಅದು ತೊಂದರೆ ಇಲ್ಲ. ಫ್ರೆಂಡ್ಸ್, ನನಗೆ ತಿಳಿದಷ್ಟು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಟ್ರೈ ಮಾಡಿ ಆದಷ್ಟು. ಇನ್ನು 3 ಡೇಸ್ ಬಾಕಿ ಇದೆ. ಈ 3 ಡೇಸಲ್ಲಿ ಯಾವತ್ತಾದರೂ ಒನ್ ಡೇ ನೀವು ಹೋಗಿ ವಿಸಿಟ್ ಮಾಡಿ ಈ ಮಿಷನ್ಸ್ ಟೂಲ್ಸ್ ಬಗ್ಗೆ ನಾಲೆಡ್ಜ್ನ ಗೈನ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರು ಕೂಡ BICಗೆ ಹೋಗಿ ವಿಸಿಟ್ ಮಾಡ್ಬೋದು. ಮತ್ತು ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇರ್ತೀರ ಅವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೆ ಇನ್ನೂ ಹೊಸ ವಿಷಯಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ತುಂಬ ಜನ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್, ಥ್ಯಾಂಕ್ ಯು. ಬಟ್ ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ವಾಚ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.